ನಮಸ್ಕಾರ ವೀಕ್ಷಕರೇ, ನಿಮಗೆಲ್ಲರಿಗೂ ಮತ್ತೆ ಪುಷ್ಪ ಕಿಚನ್ಗೆ ಸ್ವಾಗತ. ಇವತ್ತಿನ ಒಂದು ರೆಸಿಪಿ ಮಂಗಳೂರು ಬಣ್ಣದ ಸೌತೆಯ ಸಾಂಬಾರು. ಮೊದಲನೇದಾಗಿ ಮಂಗಳೂರು ಸೌತೆಕಾಯಿನ ಹೆಚ್ಕೊಂಡು ಸ್ವಲ್ಪ ಅದನ್ನು ಟೇಸ್ಟ್ ನೋಡಿ, ಯಾಕಂದರೆ ಅದು ಒಂದೊಂದು ಸಲ ಕಹಿ ಇರುತ್ತೆ. ಕಹಿ ಇದ್ದರೆ ಅದೆಲ್ಲ ವೇಸ್ಟು, ಆದ್ದರಿಂದ ನೋಡಿಬಿಟ್ಟು ಹೆಚ್ಚಿಕೊಳ್ಳಿ. ಈಗ ನಾವು ಆಲ್ರೆಡಿ ಮೊದಲೇ ಹೆಚ್ಚಿಟ್ಕೊಂಡಿದ್ದೀವಿ, ಹಾಗೂ ಮೇಲೆ ಸ್ವಲ್ಪ ಕರಿಬೇವೆಲ್ಲ ಹಾಕ್ಕೊಂಡಿದ್ದೀವಿ. ಇದಕ್ಕೆ ಇವಾಗ ಒಂದು ತಮಗೆ ಅಷ್ಟು ಅಂದರೆ 4 ಲೋಟ ಅಷ್ಟು ನೀರು ಬೆರೆಸ್ಕೋಬೇಕು. ನೀರು ಅಷ್ಟು ಬೆರೆಸಾಗಿದೆ. ವೀಕ್ಷಕರೇ, 2 ಲೋಟ ಬೇಳೆ ತೊಳ್ಕೊಂಬಿಟ್ಟು ಈಗ ಅದಕ್ಕೆ ಎಣ್ಣೆ ಅರಿಶಿನ ಹಾಕಿ ಈಗ ಕುಕ್ಕರ್ನ ಲಿಡ್ ಮುಚ್ಚಿಬಿಟ್ಟು 3 ಪ್ರೆಷರ್ ಬರೋವರೆಗೂ ಇದನ್ನು ಬೇಯಿಸ್ಕೋಬೇಕು. ಅಷ್ಟರಲ್ಲಿ ಬಣ್ಣ ಸೌತೆ ಮತ್ತು ಕರಿಬೇವಿನ ಹಾಕಿದ್ವಿ, ಇದೆಲ್ಲ ಬೇಗ ಬೆಂದ್ಕೊಳ್ಳುತ್ತೆ. ಸರಿ, ಇವಾಗ ಮಂಗಳೂರು ಸೌತೆಕಾಯಿ ಸಾಂಬಾರಿಗೆ ಹಸಿ ಮಸಾಲೆ ಮಾಡ್ಕೊಳ್ಳೋಕ್ಕಿಂತ ಮುಂಚೆ ಒಗ್ಗರಣೆಯಲ್ಲಿ ಏನೇನು ಹುರ್ಕೋಬೇಕು ಅಂತ ತೋರಿಸ್ತೀವಿ. 2 ಟೇಬಲ್ ಸ್ಪೂನು ಎಣ್ಣೆ ಹಾಕ್ಕೊಂಡಿದ್ದೀವಿ. ಮೊದಲನೇದಾಗಿ ಉದ್ದಿನಬೇಳೆ, ನಂತರ ಕಡಲೆಬೇಳೆ, ಹತ್ತರಿಂದ ಒಂದು 15 ಕಾಳಷ್ಟು ಕಾಳು ಮೆಣಸು, ಇವೆಲ್ಲವನ್ನು ಮೊದಲು ಚೆನ್ನಾಗಿ ಹುರಿವಿ. ನಂತರ ಹುರ್ಕೊಂಡಾದ ನಂತರ ಕೊತ್ತಂಬರಿ ಬೀಜ, ಧನಿಯಾ ಬೀಜ ಹಾಕ್ಕೊಂಡು ಹುರ್ಕೋಬೇಕು. ನಂತರ ಒಣಮೆಣಸಿನ್ಕಾಯಿ 6ರಿಂದ 8 ಅಷ್ಟನ್ನು ಹಾಕಿ ಎಲ್ಲ ಮಿಶ್ರಣ ಮಾಡಿ ಚೆನ್ನಾಗಿ ಹುರಿಬೇಕು. ಇದು ಹುರಿದಾದ ನಂತರ ಇದನ್ನು ಮಿಕ್ಸಿ ಮಾಡ್ಕೋಬೇಕು. ಎಲ್ಲ ಹುರ್ಕೊಂಬಿಟ್ಟು ಮೇಲೆ ಸ್ವಲ್ಪ ಹಸಿ ತೆಂಗಿನ ತುರಿ ಹಾಕ್ಬಿಟ್ಟು ಕೈಯಾಡಿಸ್ಕೊಂಡು ಒಂದು 5 ನಿಮಿಷ ಬಿಟ್ಟು ತಣ್ಣಗಾದ್ಮೇಲೆ ಇದನ್ನು ಮಿಕ್ಸಿ ಮಾಡ್ಕೋಬೇಕು. ಈ ಕಡೆಗೆ ಮಂಗಳೂರು ಬಣ್ಣದ ಸೌತೆ ಮತ್ತು ಕರಿಬೇವು ಎಲ್ಲ ಚೆನ್ನಾಗಿ ಕುದೀತಾ ಇದೆ. ಇನ್ನೊಂದು 5ರಿಂದ 10 ನಿಮಿಷ ಚೆನ್ನಾಗಿ ಕುದ್ದಾದಮೇಲೆ ಕುಕ್ಕರ್ ಇಟ್ಟಿದ್ದೀವಿ. ಬೇಳೆ ಅದು ಬೆಂದಾದಮೇಲೆ 2 ಮಿಶ್ರಣ ಮಾಡ್ಕೊಂಡು ಹಸಿ ಮಸಾಲೆ ಹಾಕಿ ಚೆನ್ನಾಗಿ ಒಂದು ಒಗ್ಗರಣೆ ಕೊಟ್ಕೊಂಡ್ಬಿಟ್ರೆ ಮಂಗಳೂರು ಸಾಂಬಾರು ರೆಡಿ. ಒಂದು ಬಟ್ಟಲ್ಲಿ ಹುಣಸೆಹಣ್ಣು ಮುಂಚೆನೇ ನೆನೆಸಿಟ್ಕೊಳ್ಳಿ. ಈಗ ಮಂಗಳೂರು ಸೌತೆಕಾಯಿ ಕೂಡ ಬೆಂದಿದೆ ನೋಡಿ. ಇವಾಗ ಮಸಾಲೆ ಈ ಥರ ಆಗಿದೆ. ಇದನ್ನು ಬೇಳೆ ಜೊತೆಗೆ ಏನು ಬಣ್ಣ ಸೌತೆ ಮಿಕ್ಸ್ ಮಾಡ್ತೀವಲ್ಲ, ಆವಾಗ ಈ ಪೌಡ್ರನ್ನು ಮಿಶ್ರಣ ಮಾಡಿಬಿಟ್ಟು ಚೆನ್ನಾಗಿ ಕುದಿಸಿ ಒಗ್ಗರಣೆ ಕೊಡಬೇಕು. ಸೌತೆಕಾಯಿ ಏನು ಬೇಯಿಸಿ ಇಟ್ಕೊಂಡಿದ್ವಲ್ಲ, ಅದರಲ್ಲೇ ಇದು ಹುರಿದಿದ್ದು ಮಸಾಲೆ, ಆಮೇಲೆ ಇದು ಹುಣಸೆಹಣ್ಣಿನ ರಸ, ಇದಿಷ್ಟು. ಸ್ವಲ್ಪ ಸ್ವೀಟ್ ಬೇಕಂದರೆ ನಿಮಗಿನ್ನೂ ಬೆಲ್ಲ ಹಾಕ್ಕೋಬೋದು. ಆಮೇಲೆ ಆದ ನಂತರ ಇದು ಬೇಳೆ ಏನು ಬೇಯಿಸಿ ಇಟ್ಕೊಂಡಿದ್ವಲ್ಲ, ಅದನ್ನು ಮಿಕ್ಸ್ ಮಾಡಿಬಿಡ್ಬೇಕು. ಮಿಕ್ಸ್ ಮಾಡಿ ಮಿಕ್ಸ್ ಮಾಡಿ ಚೆನ್ನಾಗಿ ಕುದಿಸ್ಬೇಕು.
ಕುದಿಸಿದ ನಂತರ ಒಗ್ಗರಣೆ ಹಾಕಿ. ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ. ವೀಕ್ಷಕರೇ, ಇದಕ್ಕೆ ಸಾಂಬಾರಿಗೆ ಒಗ್ಗರಣೆ ಹಾಕಲಿಕ್ಕೆ ನಾವು ಬಳಸ್ತಾ ಇರೋದು ಶೇಂಗಾ ಎಣ್ಣೆ. ಅದಕ್ಕೆ ಸಾಸಿವೆ, ನೀವು ಬೇಕಾದರೆ ಕೊಬ್ಬರಿ ಎಣ್ಣೆ ಬಳಸ್ಬೋದು. ಆಮೇಲೆ ಜೀರಿಗೆ, ಇಂಗು, ಆಮೇಲೆ ಫ್ಲೇವರ್ಗೆ ನಿಮಗೆ ಬೇಕಂದರೆ ಒಣಮೆಣ್ಸಿನ್ಕಾಯಿ ಹಾಕೋಬೋದು. ಇಷ್ಟೇ ಒಗ್ಗರಣೆ ಮಾಡೋದು ಇದಕ್ಕೆ. ಸಾಂಬಾರು ಇಷ್ಟು ಲಿಕ್ವಿಡ್ ಆಗಿದ್ದರೆ ಕರೆಕ್ಟಾಗಿ ಆಗುತ್ತೆ. ಕುದ್ದ ನಂತರ ಒಗ್ಗರಣೆ ಹಾಕಬೇಕು. ಮಾಡಿದ ಒಗ್ಗರಣೆ ಹಾಕಬೇಕು. ಥ್ಯಾಂಕ್ ಯು.